ಈಗ ಫ್ಯಾನ್ ಇದೆ ಮನೆಯಲ್ಲಿ. ಹೌದು. ಫ್ಯಾನ್ ಹಾಕ್ಕೊಳ್ಳುವಂಥ ಲೆಕ್ಕಾಚಾರಕ್ಕೆ ನಾವು ಅದು ಕೂಡ ನಮಗೆ ತಣ್ಣಗಾಗಲಿ ಅಂತ ಫ್ಯಾನ್ ಹಾಕಿದ್ದೀವಿ. ಹೌದು. ಈಗ ಹೇಳಿದ್ರೆ ಒಂದು ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಇದರಲ್ಲೂ ಒಂದು ಕತೆ ಇದೆಯಾ ಅಂತ. ಫ್ಯಾನ್ ಗಾಳಿನ ನಮ್ಮ ಕಣ್ಣು ತಡ್ಕೊಳ್ಳಲ್ಲ, ಇದು ಗಮನಿಸಬೇಕು. ಹೌದು. ಫ್ಯಾನ್ ಗಾಳಿಯನ್ನು ನಮ್ಮ ಕಣ್ಣು ತಡೆಯುವ ಶಕ್ತಿ ಇಲ್ಲ, ಅಂದ ಮೇಲೆ ನಿದ್ದೆ ಬರಲ್ಲ. ನಿದ್ದೆ ಬಂದಮೇಲೆ ಅದ್ರ ಕಾಳನ್ನ ಕಣ್ಣು ಮುಚ್ಕೊಂಡಿರ್ತೀವಲ್ಲ ಸ್ವಾಮಿ, ಇದಕ್ಕೆ ಹೇಳ್ತಾರೆ. ನಿದ್ದೆ ಬಂದಮೇಲೆ ಕಣ್ಣು ಮುಚ್ಕೋತೀವಲ್ಲಪ್ಪ, ಉಸಿರಾಡ್ತೀವಲ್ಲಪ್ಪ, ಬೆಳಗ್ಗೆ ಎದ್ದ ನಿನ್ನ ಕತೆ ಏನಾಗಿರುತ್ತೆ ನೋಡ್ಕೊಳಪ್ಪ ಅಲ್ವಾ. ಕಣ್ಣು ತೆರ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಫ್ಯಾನ್ ಆಡ್ತಾ ಇರುತ್ತೆ. ಕೆಲವರು ಫ್ಯಾನ್ ಇದ್ದಾಗ ಕೂರಕ್ಕೆ ಆಗಲ್ಲ. ಹೌದು. ಎ ಸಿನೋ ಫ್ಯಾನೋ ಇರಲೇಬೇಕು. ಈಗ ಇವ್ರ ಕತೆ ನಿದ್ದೆ ಬರಲ್ಲ ಅವ್ರಿಗೆ. ಕಣ್ಣು ಬಿಟ್ಕೊಂಡು ಮಾತಾಡೋದು ಕೂತಿರೋದೆಲ್ಲ ಅದೇ ಆಗುತ್ತೆ. ಇಲ್ಲಾಂದ್ರೆ ಇವ್ರ ಕತೆ ತಡ್ಕೊಳಕ್ಕಾಗಲ್ಲ. ಇದು ಏನು ಕಾರಣ ಅಂತ ನಮ್ಮವ್ರು ತಿಳ್ಕೊಳಕ್ಕಾಗಿಲ್ವೋ ಏನೋ ಗೊತ್ತಿಲ್ಲ, ಅದನ್ನ ಇವತ್ತು ಹೇಳೋಣ. ನಿದ್ದೆಗೆ ನಾವು ಮಾಡ್ತಿರೋ ತಪ್ಪು ಎಷ್ಟರ ಮಟ್ಟಕ್ಕಿದೆ, ನಾವು ತಿಳ್ಕೊಂಡ್ರದ್ದು ಎಷ್ಟರ ಮಟ್ಟಕ್ಕಿದೆ, ಇದನ್ನೂ ದೇವ್ರ ಮೇಲೆ ಹಾಕುವಂಥ ಜನ ನಾವು. ನನಗೆ ಯಾಕೆ ದೇವರು ನಿದ್ದೆ ಕೊಡ್ತಾ ಇಲ್ಲ ಅಲ್ಲ. ಹೌದು. ಆದರೆ ನಾವು ಪ್ರತಿಯೊಂದನ್ನು ದೇವ್ರ ಮೇಲೆ ಹಾಕೋ ಅಭ್ಯಾಸನೇ ಆಗಿರೋ ದೆಸೆಯಿಂದ ನಮ್ಮ ಮಕ್ಕಳಿಗೆ ಶಾಪ ತಡ್ತಾ ಇದೆ. ಯಾರಿಗೆ? ಮಕ್ಕಳಿಗೆ. ಹಾಂ, ನಾವು ಪ್ರತಿಯೊಂದಕ್ಕೂ ದೇವ್ರನ್ನ ಎಳೆದು ಒಳ್ಳೆಯದಾಗಕ್ಕೆ ಒಂದು ದೇವ್ರು ಮಾಡೋದು. ಈ ರೀತಿಯಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವ ದೇವರ ಫಲ ಎಲ್ಗೋಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅನುಭವಿಸ್ತಾರೆ. ಏನು ಅನುಭವಿಸ್ಬೋದು? ಬುದ್ಧಿಗೆಟ್ಟ ಮಕ್ಕಳು ಹುಡ್ತಾರೆ. ಯಾಕೆಂದರೆ ದಿನಕ್ಕೊಂದು ದೇವರು, ದಿನಕ್ಕೊಂದು ಹರಕೆ, ದಿನಕ್ಕೊಂದು ಮಂತ್ರ, ದಿನಕ್ಕೊಂದು ದೇವಸ್ಥಾನ, ಯಾವುದು ಇವರು ಅನುಕೂಲಕ್ಕೆ ತಕ್ಕಂತೆ. ಹೌದು, ಇವ್ರದ್ದೇ ಪ್ಲಾನ್ ತಾನೇ ಇದು. ಸೊ ಈ ರೀತಿ ಆಗಿರೋ ದೆಸೆಯಿಂದ ನಾವೇನು ಅನುಭವಿಸ್ತೀವಿ ಅಂದರೆ ನಿಜಕ್ಕೂ ನಮ್ಮ ಮಕ್ಕಳು ಆ ಶಾಪದಲ್ಲಿ ಮುಳುಗಿರ್ತಾರೆ. ಯಾಕೆ ಆ ಶಾಪ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದೆ ಹೇಳ್ತಾ ಹೋಗೋಣ. ಸದ್ಯಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾದ ಪೂಜೆ ಹಂಗಾರೆ ಯಾರಿಗೆ ಮಾಡಬೇಕು ಪ್ರಶ್ನೆ ಇಲ್ಲಿ. ಅದಕ್ಕಿಂತ ಮುಂಚೆ ಆ ಬಿಸಿ ಇರೋದು ಕೊಂಚ ಹೇಳ್ಬಿಡ್ತೀನಿ, ಆಮೇಲೆ ಈ ಕಡೆ ಬರ್ತೀನಿ. ಬಿಸಿ ಇರತಕ್ಕಂತಹ ವಿಚಾರಕ್ಕೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗೊತ್ತಿದೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರೋಕ್ಕೆ ಬಾಗಿಲು ಕಿಟಕಿ ಇರಬೇಕು, ದೊಡ್ಡದಾಗಿರಬೇಕು ಅಂತ ಗೊತ್ತು. ಆದರೆ ಅದ್ರ ಮುಖ್ಯವಾದ ಏನು ಅಂತ ಗೊತ್ತಿಲ್ಲ. ಕಿಟಕಿ ಬಾಗಿಲು ದೊಡ್ಡದಾಗಿ ಇಟ್ಕೊಂಡ್ರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಗೊತ್ತು. ಹೌದು. ಆದರೆ ಸಮರ್ಪಕವಾದ ಕಿಟಕಿ ಬಾಗಿಲು ಯಾವುದು, ಸಮರ್ಪಕವಾದ ಕಿಟಕಿ ಬಾಗಿಲು ಯಾವುದು ಅದು ತಿಳ್ಕೊಬೇಕಲ್ಲ. ಕಿಟಕಿ ಬಾಗಿಲು ದೊಡ್ಡದೇ ಇದೆ, ಸಮರ್ಪಕವಾದ ಕಿಟಕಿ ಬಾಗಿಲು ಯಾವುದು? ಪ್ರಶ್ನೆ, ಉತ್ತರ ಏನೋ ಹೇಳ್ಬೋದಾ? ಅದು ಹೇಗೆ ಗುರುಗಳೇ? ಸಮರ್ಪಕವಾದ ಕಿಟಕಿ ಬಾಗಿಲುಗಳು ನಮ್ಮ ಮನೆಯಲ್ಲಿ ಇದೆಯಾ? ಈಗ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥದ್ದು ನಾನು ಕ್ವಶನ್ ಹಾಕ್ತೀನಿ. ಸಮರ್ಪಕವಾದ ಮನೆಯಲ್ಲಿ ಆಗಿದ್ದರೆ ಸಮರ್ಪಕವಾದ ಬಾಗಿಲು ಇದೆಯಾ ನೋಡ್ಕೊಳ್ಳಿ. ಬಾಗಿಲುಗಳು, ಬಾಗಿಲಲ್ಲ, ಕಿಟಕಿಗಳು ಇದೆಯಾ? ಅರ್ಥ ಆಯ್ತಾ? ಸಮರ್ಪಕ ಅಂದ ಏನು ಅಂದರೆ ಒಂದು ಕಿಟಕಿಯನ್ನು ಒಂದು ಕಿಟಕಿ ನೋಡುವುದು, ಒಂದು ಕಿಟಕಿಯನ್ನು ಇನ್ನೊಂದು ಕಿಟಕಿ ನೇರವಾಗಿ ನೋಡಬೇಕು. ಗಂಡು ಹೆಣ್ಣು ನೇರವಾಗಿ ನಿಲ್ಲಿಸ್ತಾರಲ್ಲ ಹಾಗೆ, ಅಂದರೆ ಆಪೋಸಿಟ್ ಆಗಿ ಕಾಣಿಸ್ಬೇಕು ಕಿಟಕಿಗಳು. ಅದೇ ರೀತಿ ಬಾಗಿಲುಗಳು ಒಂದು ಬಾಗಿಲನ್ನು ಇನ್ನೊಂದು ಬಾಗಿಲು ನೇರವಾಗಿ ನೋಡಬೇಕು. ಆ ಕಡೆ ಸ್ವಲ್ಪನೂ ಅಳ್ಳಾಡಿರಬಾರ್ದು, ಅಂದರೆ ವ್ಯತ್ಯಾಸ ಇರಬಾರ್ದು. ಈ ರೀತಿ ನೋಡ್ಕೊಳ್ಳಿ. ಸದ್ಯ ದಯವಿಟ್ಟು ಮನೇಲಿ ಇದೆಯಾ ಕಿಟಕಿ ಬಾಗಿಲು? ಬಾಡಿಗೆ ಮನೆನೋ ಸ್ವಂತ ಮನೆನೋ ಕಟ್ಕೊಂಡಿದ್ರೋ ಗೊತ್ತಿಲ್ಲ. ಈ ಸಮರ್ಪಕವಾದ ಬಾಗಿಲನ್ನು ಇಡೋ ಅಭ್ಯಾಸ ನಮ್ಗೆ ಗೊತ್ತಿದೆಯಾ? ಗೊತ್ತಿದೆ ಅಂತೀಯಮ್ಮ? ಸಾಧ್ಯ ಇದೆಯಾ? ನಿಜಕ್ಕೂ ಇಲ್ಲ ಗುರುಗಳೇ. ಅಂದ ಮೇಲೆ ನಿಮ್ಮ ಮನೆಯಲ್ಲಿ ಬಿಸಿ ಗಾಳಿ ಬರದೆ ಏನು ಮಾಡುತ್ತೆ? ಬಿಸಿ ಗಾಳಿ ಸಮರ್ಪಕವಾದ ಕಿಟಕಿ ಬಾಗಿಲನ್ನು ಇಡ್ತಕ್ಕಂಥ ಬುದ್ಧಿ ಗೊತ್ತಿಲ್ವಾ? ಪ್ಲ್ಯಾನ್ ಗೊತ್ತಿಲ್ವಾ? ಹೇಳೋರ್ ಗತಿ ಇಲ್ವಾ? ಏನಾದ್ರು ಅನ್ಕೊಳ್ಳಿ, ಇಟ್ಟಿದ್ದೀರ ನೋಡ್ಕೊಳ್ಳಿ. ವಾಸ್ತು ಪ್ರಕಾರ ಮನೆ, ವಾಸ್ತು ಪ್ರಕಾರ ಪ್ಲ್ಯಾನ್, ಹೌದಲ್ಲ? ಎಲ್ಲಿದೆ ಪ್ಲ್ಯಾನ್? ಮೂಗಲ್ಲಿ ಉಸಿರಾಟ ಆಡಬೇಕಾದ್ರೆ ಒಂದು ಕಡೆ ಏನಾದ್ರು ಕಟ್ಟಿಕೊಂಡ್ರು ತಲೆನೋವು ಬರುತ್ತಾ ಇಲ್ವಾ? ಖಂಡಿತ ಬರುತ್ತೆ. ಹಾಗಿರಬೇಕಾದ್ರೆ ಯಾವುದೇ ಕಿಟಕಿಗೆ ಇನ್ನೊಂದು ಕಿಟಕಿಗೆ ಸಂಬಂಧ ಇಲ್ಲದಾಗ ಮನೆಯಲ್ಲಿ ಬಿಸಿ ಗಾಳಿ ಬರದೆ ಇನ್ನೇನು ತಣ್ಣಗೆಲ್ಲಿ ಬರುತ್ತೆ? ಹಾಗೆ ಬಾಗಿಲುಗಳು ಅತಿ ಮುಖ್ಯವಾಗಿ ನಾವು ಆ ರೀತಿ ಸಮರ್ಪಕವಾಗಿ ಇಟ್ಕೊಳ್ಳೋ ಅಭ್ಯಾಸ ಗೊತ್ತಿದೆಯಾ ಅಂತಕ್ಕಂಥದ್ದು. ಈ ಅಭ್ಯಾಸ ಇದ್ದವರಿಗೆ ಮನೆ ಯಾವಾಗಲೂ ತಣ್ಣಗಿರ್ತಕ್ಕಂಥ ವಾತಾವರಣವನ್ನು ಮನೆಯೇ ಸೃಷ್ಟಿ ಮಾಡುತ್ತೆ. ನೀವು ಫ್ಯಾನು ಎ ಸಿ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಆ ರೀತಿ ಮನೆಯನ್ನು ಕಟ್ಕೊಂಡಿದ್ದೀರಾ, ವಾಸ ಮಾಡ್ತಾ ಇದ್ದೀರಾ, ತಿಳ್ಕೊಂಡಿದ್ದೀರಾ, ಅನುಭವಿಸ್ತಾ ಇದ್ದೀರಾ? ಏನೂ ಇಲ್ಲ.